ಹಾಯ್ ಅತ್ತೆ, ಆರಾಮಿದ್ದೇನೆ. ಆರಾಮಿದ್ನಿ. ಅತ್ತೆ, ಇವತ್ತು ನಾವು ಎಂತ ಕಲಿಸ್ಕೊಡ್ತೀಯ? ಎಂತ ಅಕ್ಕಿ ಪುರಿ ಮಾಡುವ ಕಲಿಸ್ಕೊಲ್ಲ. ಹಾ, ಅಡ್ಡಿಲ್ಲ ಹಂಗಾರೆ. ಹಾ, ಹೇಳು. ಅಕ್ಕಿಯ ನಂಪಿ ಹಿಟ್ಟು ಮಾಡ್ಕೊಳ. ಹಾ, ಕುಂಕುಮದಂತ ಹಿಟ್ಟು. ಹಾ. ಅದಕ್ಕೆ ಕಾಯಿ ನೀರೆಲ್ಲ ಮಾಡ್ತಾರೋ ನೀರೆಲ್ಲ ಯಾವ್ದ್ರಲ್ಲಾರು ಹೇಳು, ನೀ ಹ್ಯಾಂಗ್ ಮಾಡ್ತೀಯೋ ಹಂಗೆ ಹೇಳು. ನಂಗೆ ಕಾಯಿ ನೀರಲ್ಲೇ ಹೇಳು. ಕಾಯಿ ನೀರಲ್ಲೇ ಹೇಳ್ರೋ. ನೀ ಕಾಯಿ ನೀರಲ್ಲೇ ಹೇಳಿ ಅತ್ತೆ. ಕಾಯಿ ನೀರು ಹಾಯ್ಕೊಂಡು ತಪ್ಪಲೆಲ್ಲಿ ಹಾ, ಅದಕ್ಕೆ ಒಂದು ಹನಿ ಬೆಲ್ಲ ಹಾಕೋ. ಹಾ, ಹನಿಯ ಹಾ. ಕಡೆ 2 ಉಪ್ಪು ಹಾಕೋ. ಎಷ್ಟು ಅಕ್ಕಿ ತಟ್ಟೆ ಹಿಟ್ಟು? ಎಷ್ಟು ಅಕ್ಕಿ ಹಿಟ್ಟು? 2 ತಟ್ಟೆ ಅಕ್ಕಿ ಹಿಟ್ಟ? ನೀನು ಬೇಕಷ್ಟು ಮಾಡ್ಕೊ ನೀನು. ಹಾ. ಅದಷ್ಟು ಮಾಡಿ ಗಣ ಗೊಜ ಗುಡ್ಸೋದ್ರೆ ಓ. ಅದಕ್ಕೆ ಹಿಟ್ಟು ಹಾಕಿ ಮುಗಿತೋ. ಹಾ. ಕಡೆ ಕೆಳಗೆ ಇಟ್ಕೊಂಡು ತನ್ನತ್ತೊಮ್ಮೆ ಅದಕ್ಕೆ ಮತ್ತೆ ಗಟ್ಟಿ ಆಗಕತ್ತದೆ. ಅದಕ್ಕೆ ಹಿಟ್ಟು ಹಾಕೋ. ಹಾ. ಬಾಳೆ ಕೆಳೆ ಬಾಡಿಸ್ಕೊಂಡು ಅದಕ್ಕೆ ಎಣ್ಣೆ ಉದ್ಕೊಂಡು ಎಣ್ಣೆ ಕೈ ಮುಟ್ಕೊಂಡು ಹೀಗೆ ಉಂಡೆ ಕಟ್ಕೊಂಡು ಬಡ್ದು ಬಂಡಿಲಿ ಬಿಡು, ಎಣ್ಣೆ ಬಂಡಿಲಿ. ಅದು ಉಬ್ಬತ್ತು. ಆಗ ಒಂದು ಬಾರಿ ಮೌಚಾಗಿ ತೆಗಿಯೋ. ಅಂದ್ರೆ ನೀ ರಾಸಿ ಒಣಗಿಸೋದು ಆಗ. ಓ, ಒಣಗಿಸಲಾಗ ಆಗಿಂದಾಗ ತಿಂತವಲ್ಲ ಇದು. ಹೌದು. ಇಡುವುದಲ್ಲ. ಅಂದ್ರೆ ನೀ ಹೇಳೋದು ಅಕ್ಕಿ ಹಿಟ್ಟಿಗೆ ಕಾಯಿ ನೀರು ಹಾಕಿ, ಉಪ್ಪು ಹಾಕಿ, ಎಣ್ಣೆ ಹಾಕಿ ಗೊಜ್ಗುಡ್ಸೋದು. ಕಾಯಿ ನೀರ ಕಾಯಿ ನೀರು ಮೊದಲು ಗೊಜ್ಗುಡ್ಸೋದು ಅಥವಾ ಕಡೆಗೆ ಗೊಜ್ಗುಡ್ಸೋದು? ಅಕ್ಕಿ ಹಿಟ್ಟು ಹಾಕೊಂಡು ಅಲ್ಲ, ಮೊದಲೇ ಗೊಜ್ಗುಡ್ಸ್ಕೊಳ್ಳೋದು. ಕಾಯಿ ನೀರು ಮೊದಲೇ ಗೊಡ್ಗುಡ್ಸೋ. ಕಡೆಗೆ ಅದಕ್ಕೆ ಅಕ್ಕಿ ಹಿಟ್ಟು ಹಾಕವು. ಅಕ್ಕಿ ಹಿಟ್ಟಾಗಿ ತೋರಿಸೋ. ಹಾ. ಅದು ಗಟ್ಟಿ ಆಗ್ತಿದೆ. ಕಡೆ ಮತ್ತೆ ನಾನು ಹಿಟ್ಟಾಗಿ ನುರ್ಕೊಳ್ಳೋ. ಮತ್ತು ಕಾಯಿ ಹಾಕೋದೆಂತದ್ದು ಇಲ್ಲ? ಇಲ್ಲೇ ಅಕ್ಕಿ ಪುರಿಗೆ ನೀ ಕಾಯಿ ಹಾಕ್ತಿಲ್ಲ? ಓಕೆ. ಕಡೆಗೆ ಅದು ಕರಿಯವು ಬಂಡಿಲ್ ಕರ್ಕೊಂಡು ಅದು ಹಚ್ಚಿ ಎಣ್ಣೆ ಬಂಡಿದ್ದು ಬಿಡ. ಹಾಂ, ಓಕೆ. ಅದು ತಟ್ಟ ಬಂದೆ ಹೀಗೆ ಉಬ್ಬತ್ತು. ಅದಕ್ಕೆ ತಟ್ಟವ, ಎಣ್ಣೆ ತಟ್ಟವ. ಓಕೆ. ಉಬ್ಬಂದು ಕೂಡ ಮೊಗಚು ಹಾಕಿ ತೆಗಿಯೋ. ಹ್ಞೂ. ಅದ್ರ ಆಚೆ ದಿನ ಇಡುವುದೆಲ್ಲ ಬರ್ತಿದೆ. ಅಂದೆ ಇವತ್ತು ಮಾಡ್ಕೊಂಡ್ರೆ ನಾಳೆ ಸಂಜೆವರೆಗೆ ತಿಂಬುದು ಅಡ್ಡಿಲ್ಲ. ಹೌದಾ? ಓಕೆ. ಥ್ಯಾಂಕ್ ಯು ಅತ್ತೆ. ಆಯ್ತು. ಅತ್ತೆ, ಈಗ ಮತ್ತೆಂತ ಹೇಳ್ಕೊಡ್ತೇವೆ? ಚಕ್ಲಿ ಹೇಳ್ಕೊಡ್ತೇ ಹೇಳಿದ್ಯಲ್ಲ, ಅಡ್ಡಿಲ್ಲ. ಚಕ್ಲಿ ಮಾಡೋದು ಹೇಳ್ಕೊಡೆ. ಚಕ್ಲಿ ಮಾಡು. ಹಾಂ. ಚಕ್ಲಿಗೆ ಹಾಂ. ಹಿಟ್ಟು ಮಾಡ್ಸ್ಕೊಂಡ್ ಬಂದ್ಕೊಳ್ಳ. ಎಂತ ಹಿಟ್ಟು ಮಾಡ್ಸ್ಕೊಂಡ್ ಬಂದ್ಕೊಳ್ಳವು? ಅಕ್ಕಿ ಹಿಟ್ಟು. ಅಕ್ಕಿ ಹಿಟ್ಟು. ಹಾಂ. ನಂಪಕ್ಕೆ ಮಾಡ್ಸ್ಕೊಂಡ್ ಬಂದ್ಕೊಂಡು ಅದಕ್ಕೆ ಇದು ಹಾಕಿ ಕಲಸೋ. ಉಪ್ಪು, ಹನಿ ಎಣ್ಣೆ ಎಲ್ಲ ಹಾಕಿ ಕಲಸೋ. ನೀ ಅದಕ್ಕೆ ಇದು ಹಾಕ್ತೀಯ? ಜೀರಿಗೆ ಅಕ್ಕಿ ಹಾಕ್ತೀಯಾ? ಹಾಂ, ಬೇಕಾದ್ರೆ ನಾಲ್ಕು ಜೀರಿಗೆ ಅಕ್ಕಿ ಹಾಕು. ವಾಮ್ಕಾಳು ಹಾಕ್ತೀಯಾ? ವಾಮಕಾಳು ಹಾಕೋ. ಹಾಂ. ಕಡೆಗೆ ವಾಮಕಾಳು ಕಲ್ಸಂದ್ರೆ ಎಂತ ನೀರಾಗ ಕಲ್ಸೋದು, ಎಣ್ಣೆ ಹಾಕಿ ಕಲ್ಸೋದು? ನೀರು. ಬಿಸಿ ನೀರೋ ತಣ್ಣೀರೋ? ಯಾವ್ದಾರು ಬಿಸಿನೀರಲ್ಲ, ತಣ್ಣೀರೇ. ಹಾಂ. ಕಡೆಗೆ ವಾಮಕಾಳು ಹಾಕಿ ನುರಿಯೋ ಬಗೆಯಲ್ಲಿ. ಹಾಂ. ವಾಮಕಾಳು ಹಿಟ್ಟೆಲ್ಲ ಮಾಡ್ತೀವಿಲ್ಲ. ಹಾಂ. ಕಡೆ ಚಕ್ಲಿ ಉಂಡೆ ಕಟ್ಕೊಂಡು ಚಕ್ಲಿ ತಟ್ಟೆ ಒಳಗೆ ಹಾಕೊಂಡು ನೀ ಚಕ್ಲಿ ಹಿಟ್ಟಿಗೆ ಪುಟಾಣಿ ಕಾಳು ಹಿಟ್ಟು ಅಂತ ಎಂತಾರು ಹಾಕ್ತೇನೆ? ಮತ್ತೆ ಎಂಥದ್ದು ಹಾಕ್ತೇನೆ? ಬರೀ ಚಕ್ಲಿ ಹಿಟ್ಟು, ಚಕ್ಲಿ ಅಕ್ಕಿ ಹಿಟ್ಟಷ್ಟೇ ಕಲ್ಸ್ಕೊಂಡು ಕಡೆಗೆ ಅದೇ. ನೀ ಖಾರ ಪುಡಿ ಹಾಕ್ತೀಯ? ಅಕ್ಕಿ ಹಿಟ್ಟಿಗೆ ಖಾರ ಪುಡಿ ಹಾಕ್ತೀಯ? ಇಲ್ಲಪ್ಪ, ಇಲ್ಲ, ಬರೀ ಬಿಳಿ ಚಕ್ಲಿ ಹಾಕ್ತಾನೆ ನಿಂದು. ವಾಮಕಾಳು ಹಾಕಿ ಕಲ್ಸಿರತ್ತು. ಕಡೆಗೆ ಕಡೆ ಸುತ್ತಿರತ್ತು. ಸುತ್ತು ಬಂಡಿಲ್ ಬಿಡ್ತದೆ, ಎಣ್ಣೆ ಬಂಡಿಲಿ. ಓಕೆ, ಥ್ಯಾಂಕ್ ಯು ಅತ್ತೆ. ಕಡೆ ಮತ್ತೆಂತ ವಡೆ ಹೇಳ್ತಿದ್ದಿದ್ದಲ್ಲ ನೀನು? ವಡೆ ಹೇಳ್ತೇವೆ. ಹಾಂ, ಉಬ್ಬು ವಡೆ ಹೇಳ್ಕೊಡು. ಕಡೆಗೆ ಚೌತಿ ಹಬ್ಬದ ಒಡೆ. ಚೌತಿ ಹಬ್ಬದಲ್ಲಿ ಮಾಡುವ ಒಡೆಯಾ? ಹಾಂ, ಚೌತಿ ಹಬ್ಬದಲ್ಲಿ ಮಾಡ್ತೀವಲ್ಲ. ಹಾಂ, ಹೇಳು. ಈ ಅಕ್ಕಿ ಹಿಟ್ಟ ನಂಪ ಮಾಡೋದಾಗ ಉಬ್ಬು ವಡೆಗೆ ಬಗ್ಗೆಯಲ್ಲಿ ಸಂಡ್ರ ಗೋಧಿ ರವೆ ಇರ್ತದೆ, ಅಷ್ಟೇ ಮಾಡ. ಓಕೆ. ಹಾಂ, ಅದಕ್ಕೆ ಉದ್ದಿನಬೇಳೆ ಬೀಸೋ ಮೊದಲು. ಸಾಂಬಾರ ಹಾಕಿ, ಸಾಂಬಾರ ಅಂದರೆ ಒಣಮೆಣಸಿನಕಾಯಿ 4, 4 ಸಾಸಿವೆ ಎಲ್ಲ ಹಾಕಿ ಬೀಸ್ಕೊಂಡು ಉದ್ದಿನಬೇಳೆ ಹಾಕಿ ನಂಪಕ್ಕೆ ಬೀಸೋ. ಅದ್ರ ಅಕ್ಕಿ ಹಿಟ್ಟಾಕಿ ಕಲಸೋ. ಉಪ್ಪು ಹಾಕೋ. ಕಡೆಗೆ ಅದ್ರ ಹಚ್ಚಿ ಬಂಡಿಲ್ ಬಿಟ್ಟು ಕಂದು ಮಾಡೋ. ಮತ್ತೆ ಉಬ್ಬೋದೆ ಅಂದರೆ ಕಂದು ಮಾಡಿ ಬಂಡಿಲ್ ಬಿಡ. ಅದಕ್ಕೆ ಕಡ್ಡಿಲ್ ತಗೊಂಡು ಹೀಗೆ ಮಾಡ. ಅದ್ರ ಮೊಗಚಾಕೋ ಉಬ್ಬು ತಮ್ಮಯ್ಯ. ಅದು ಎಷ್ಟು ಗರಿ ಬೇಕೋ ಅಷ್ಟು ಗರಿ ಮಾಡಿ ತಕ್ಕೊಂಡು ಅದು 15 ದಿನಗಟ್ಟಲೆ ಅದು ಬೇಕಾದ್ರೂ ಇರ್ತು. ಆದರೆ ಎಣ್ಣೆ ಕಸರೆ ಹೋಗ್ತು. ಕಸರೆ ಎಣ್ಣೆ ಯಾರೇ ಗನ ತೆಂಗಿನ ಎಣ್ಣೆ ಆಗೋ ಅಥವಾ ಈ ಪಾಮಾಯಿಲ್ ಎಣ್ಣೆಲೆಲ್ಲ ಸುಡ್ತವಲ್ಲ ಈಗ, ಅದು ಹೋಗ್ತು. ಅದು ತೆಗೆದು ಡಬ್ಬಿ ತುಂಬಿ ಮುತ್ತಲಾಗಿ ಇಟ್ಕೊಂಡು ತಿನ್ನೋ. ದಿನ ಒಂದೊಂದು 2 ಹೋಳಿ. ಥ್ಯಾಂಕ್ ಯು ಅತ್ತೆ. ಹಾಂ, ಥ್ಯಾಂಕ್ ಯು.